ಹೋದ್ಸಲ ಒಂದು 90 ಆಗಿತ್ತು. 90. 2 ಎಕರೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಬೋರಿಂದು ಮೋಟ್ರು ಮೇಲ್ಗಡೆ ಎತ್ತುತ್ತಿದ್ದೀವಿ. ಯಾಕಪ್ಪ ಅಂದರೆ ನಾವು ಗೆಸ್ ಮಾಡೋ ಲೆಕ್ಕಕ್ಕೆ ಒಂದು ಕೇಬಲ್ಲು ಬಸ್ಟ್ ಆಗಿರ್ಬೋದು, ಇಲ್ಲ ಅಥವಾ ಮೋಟ್ರಿಗೆ ಏನಾರು ಆಗಿರ್ಬೋದು ಅಂತ ಅಂದ್ಕೊಂಡ್ವಿ. ಇದು ಅಂದ್ಕೊಂಡು ಮೇಲೆತ್ತಿದ್ದು. ಅದಕ್ಕೂ ಮುಂಚೆ ನೀರು 1 ಗಂಟೆ ಬಂದರೆ 1 ಗಂಟೆಗೆ ಸ್ಟಾಪ್ ಆಗಿಬಿಡೋದು. 1 ಗಂಟೆ ನೀರು ಬರ್ತಾಯಿತ್ತು. ಅದಾದಮೇಲೆ ನಾವು ಏನಾಗಿದೆ ಅಂತ ನೋಡೋಣ ಅಂತಲೇ ಪ್ರಯತ್ನ ಮಾಡಿ ಇವತ್ತು ಮೋಟ್ರ್ ಎತ್ತುತ್ತಾ ಇದ್ದೀವಿ. ನಮ್ಮದು 10 HP ಮೋಟ್ರು, 16 ಸ್ಟೇಜು ಮೋಟ್ರ್ ಇರೋದು. ಇದು ಸ್ಟಾರ್ಟಿಂಗೆಲ್ಲ ಇಳಿಸಿದಾಗ ಚೆನ್ನಾಗಿ ನೀರು ಹೊಡಿತಾಯಿತ್ತು. ಆದರೆ ಈಗ ಮಾತ್ರ ತುಂಬ ಅಂದರೆ ತುಂಬಾ ಕಮ್ಮಿ ಆಗಿದೆ. ಇಲ್ಲಿ ನಾವು ನೋಡಿದ್ವಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ತಾ ಇರ್ಬೇಕಾದ್ರೆ ನಾಪಜಿ ಅಂದರು ಮೋಟ್ರು ಎತ್ತಿ ನೋಡೋಣ ಅಂದರು. ಅದಕ್ಕೋಸ್ಕರ ನಾವೀಗ ಮೋಟ್ರು ಎತ್ತಿ ಟ್ರೈ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಕೇಬಲ್ಲು ಕೂಡ ಹೊಸದು ತಂದ್ವಿ. ಏನಾಗಿದೆ ಕೇಬಲ್ ಎತ್ತಿ ಇಳಿಸ್ಬಿಡೋಣ ಅಂತ ಅದು ನೋಡಿದ್ರೆ ಕೇಬಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಕೇಬಲ್ ಏನು ಜಾಸ್ತಿ ಆಗಿರಲಿಲ್ಲ, ಅಂದರೆ ಬ್ಲಾಕ್ ಸ್ಕಿನ್ ಮಾತ್ರ ಓಪನ್ ಆಗಿತ್ತು. ಅದು ಎತ್ತುವಾಗಲೇ ಆಗಿರ್ಬೋದು ಅಂದ್ಕೊಂಡು ನಾನು ಗೆಸ್ ಮಾಡಿದ್ದೀನಿ. ಅದಾದಮೇಲೆ ಮೋಟ್ರು ಎಲ್ಲ ಎತ್ತಿದ್ವಿ. ಮೋಟ್ರ್ ಎತ್ತಿ ನಮ್ಮ ಮೋಟ್ರಲ್ಲಿ ನಮ್ಮ ಮೋಟ್ರು ಬೋರ್ ಕೊರೆಸಿದಾಗ 530 ಅಡಿ ಇತ್ತು ಬೋರು. ಇವಾಗ ನಾವು 500 ಅಡಿ ಕಂಪ್ಲೀಟಾಗಿ ಬಿಟ್ಟಿದ್ವಿ. ಅದ್ರ ಜೊತೆಗೆ ಒಂದು ಮೋಟ್ರು 507 ಅಡಿ ಬಿದ್ದೈತೆ. 7ರಿಂದ 8 ಅಡಿ ಇರ್ಬೋದು ಒಳಗಡೆ ಇದೆ ಮೋಟ್ರು. ಅಂದರೆ ಫುಲ್ ಡೆಡ್ ಎಂಡ್ ಗಂಟೆ ಇಳಿಸ್ಬಿಟ್ಟಿದ್ವಿ. ಈಗ ಮೋಟ್ರು ಎತ್ತಿದಾಗ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ ನಮ್ಮ ಅಣ್ಣವರು. ಮೋಟ್ರು ಚೆಕ್ ಮಾಡಿದಾಗ ಮೋಟ್ರು ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದು ಪಂಪಿಗೆ ಏನಾರು ಆಗಿದೆ ಅಂತ ಚೆಕ್ ಮಾಡ್ತಾ ನೋಡ್ತಾಯಿದ್ರೆ ಪಂಪು ಒಳಗಡೆ ಫುಲ್ಲು ಸಾಫ್ಟ್ ಕಟ್ಟಾಗಿದೆ. ಸಾಫ್ಟ್ ಅಂದರೆ ಒಳಗಡೆ ಸೌದಿ ಸಪ್ರೇಟ್ ಆದಂಗೆ ಆಗಿದೆ. ಅದು ಪುಣ್ಯಕ್ಕೆ ನಮ್ಮದು ಮೋಟ್ರು ಎತ್ತಿರೋದೇ ಗ್ರೇಟು. ಯಾಕಂದರೆ ಅದೇನೋ ಸಪ್ರೇಟ್ ಆಗಿದ್ದರೆ ಮೋಟ್ರು ಕೆಳಗಿರೋದು, ಮೋಟ್ರು ಮೇಲೆ ಬರ್ತಾರಿಲ್ಲ. ಪಂಪ್ ಅರ್ಧ ಕಟ್ಟಾಗಿ ಮೇಲ್ಗಡೆ ಬರೋದು. ನೆಕ್ಸ್ಟ್ ಮೋಟ್ರು ಇಳಿಸೋದು ನಾವು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಮಾಡಲಿಕ್ಕೆ, ಒಬ್ಬನೇ ಇದ್ದೆ. ಅದಕ್ಕೋಸ್ಕರ ಇದು ಮೋಟ್ರು ನಾವು ತೊಗೊಂಡೋಗಿ ಹೊಸ ಪಂಪೇ ಹಾಕ್ಬಿಟ್ಟೆ. ಮತ್ತೆ ರೆಡಿ ಮಾಡಿಸ್ಲಿಕ್ಕೆ ಮತ್ತು ನೋಡಿದ್ರೆ ಅಷ್ಟೇ ಖರ್ಚಾಗತ್ತೆ ಅಂಥೇಳಿ ಮತ್ತೆ ಹೊಸ ಪಂಪೇ ಹಾಕಿದೆ. ಇಲ್ಲಿ ನೋಡ್ಬೋದು ನೀವು ಸಾಫ್ಟು ಹೇಗೆ ಕಟ್ಟಾಗಿದೆ ಅಂತ. ಒಳಗಡೆ ಹಂಗೆ ಸಪ್ರೇಟ್ ಆಗೈತೆ. ಬ್ಯಾಗ್ನೇ ಎತ್ಕೊಂಬರತ್ಲಾಗೆ ಅದು ಹೆಂಗೆ ಸವಿತು ಅನ್ನೋದು ಎಲ್ಲರೂ ಚಿಕ್ಕ ಕೇಳ್ತಾವ. ಅವಾಗ ಹಿಂಗೆ ಹಿಡ್ಕೊ ಚೂರು ಹೊಡಿತೀನಿ. ಐತೆ ಮತ್ತೆ ನೀನು ಹಂಗಿದೆ ಲಟ್ಟಂದು ಪತ್ತಿ ಲಟ್ಟಂದರೆ ಮತ್ತೆ ಇನ್ನು ತಿರ್ಗಾ ಹೊಸ್ತಾಕಿ ಬಿಡು. ಕೆಲವೊಂದು ಅಡ್ಡ ಕೊಡು. ಇಲ್ಲಿ ಕೂಡ ಇಲ್ಲಿ ಮುಂದೆ ಇಲ್ಲಿಗೆ ಮುಂದಕ್ಕೆ ಹಾಕು. ಏನು
ಕಟ್ಟಾಗಿದೆ ಅದು. ಇದು NRV ಕೊಟ್ಟನೆ ತೂತ ಮಾಡಿದ್ದಾರೆ. ಇದು ರಾಣಿ ಕಾಣಲ್ಲ, ಕಟ್ಟಾಗಿದೆ. ಅಲ್ಲಿ ಸಾಪ್ ಡಬ್ಬು ಇದು ಹೋಗ್ಬೇಕು ನಾವು ಅಂಗಡಿಗೆ ಇಂಪ್ಲೇರ್ ಹೋಯ್ತೆ. ಇದಕ್ಕೆ ಇದಾಗಿದ್ದು ನೋಡು ಹೆಂಗೆ ಸಾಪ್ಟು ಲಾಸ್ಟ್ ಅಂತ ಏನಿದು ಸಾಪ್ಟೆ ಹೋಯ್ತು ಕಣ. ಇದು ಸಾಸೆ ಆಗೈತೆ ನೋಡಿ, ಸಾಪ್ಟೆ ಸೌದು ಹೋಯ್ತು ಕಣ. ಎಲ್ಲ ಸಿಗಾಕೊಂಡಿದೆ ನೋಡ್ರಿ ಒಳಗೆ, ಇಂಪ್ಲೇರ್ ಎಲ್ಲ ಹೋಗಿದೆ. ಅಲ್ಲ ಒಂದು ಸಾಫ್ಟ್ ಹೋಯ್ತಿ ಅಲ್ಲ, ಇದು ಸಾಫ್ಟು ಇದು ಚೂಪ ಐತಿ ಥ್ರೆಡ್ಡಿಂದೆಲ್ಲ ಇಲ್ಲೆಲ್ಲ ಐತದು. ಇದಾ? ಹಾಂ, ಇದೇ ನೋಡಿ ಕಟ್ಟಾಯ್ತು, ಕಟ್ಟಾಗಿಬಿಟ್ಟಿದೆ. ಇಲ್ಲಿ ನೋಡಿ ಕಟ್ಟಾಯ್ತು, ಇದು ಸೌತ್ ಕಟ್ಟಾಯ್ತು ನೋಡಿ ತೂತ. ಇಲ್ಲೇ ಐತೆ ನೋಡಿ ಥ್ರೆಡ್ ಕರೆಕ್ಟಾಗಿ ಗೊತ್ತಾಯ್ತು. ಸಾಫ್ಟು ಇಂಪ್ಲರ್ ಎರಡೂ ಹೋಗಿದ್ರಿಂದ ನಾವು ಅದಕ್ಕೆ ಹೊಸ ಪಂಪೆ ತಂದು ಹಾಕಿದ್ವಿ. ಇಂಪ್ಲರ್ ಎಷ್ಟು ಹೋಗಿದ್ದೆ ಗೊತ್ತಿಲ್ಲ, ಮತ್ತು ರೆಡಿ ಮಾಡಿಸ್ಲಿಕ್ಕೆ 5-6 ಸಾವಿರ ರೂಪಾಯಿ 7,000 ರೂಪಾಯಿ ಆಗುತ್ತೆ. 6,000-10,000 ರೂಪಾಯಿ ಗಂಟನೂ ಆಗ್ಬೋದು ಅಂದ್ಕೊಂಡು ನಾವು ಹೊಸ ಪಂಪೆ ತಂದು ಹಾಕಿದ್ವಿ. ಹೊಸ ಪಂಪಿಗೆ ನಮಗೆ 15,000 ರೂಪಾಯಿ ಬಿತ್ತು. ಹಳೆ ಪಂಪ್ ರೆಡಿ ಮಾಡಿಸ್ಕೊಂಡು ಮತ್ತೆ ಹಾಕಿದ್ರೆ ಮತ್ತೆ ರೆಡಿ ಮಾಡಿಸಿದ್ದು, ಅದಕ್ಕೋಸ್ಕರ ಮತ್ತೆ ಹೊಸದೇ ತಂದು ಹಾಕಿದ್ವಿ. ಏನಪ್ಪ ಗೊತ್ತಿಲ್ಲ. ಇದು ನಟ್ಟು, ಇದು ಈ ಟೈಪು ಕಟ್ಟಾಯಿಕೆ ಅಂದರೆ ಇದು ಯಾವುದೇ ಹೋಯ್ತಲ್ಲ ಇದು ಒಂದು ಸೈಡು. ಅದಲ್ಲೇ ಗೊತ್ತಾಯ್ತು, ಅದು ಕಟ್ಟಾಗ ಇದು ಇಲ್ಲಿ ತುದಿ ಇರುತ್ತೆ, ಇದು ಇಲ್ಲಿ ಯಾಕೆ ಸಪ್ಟದು ಗೊತ್ತಾಯ್ತು. ಈ ಇಂಪ್ಲೇರ್ ಉಜ್ಜಿ ಬಿಟ್ಟೈತೆ ಅದು, ಈ ಇಂಪ್ಲೇರ್ ಪುಡಿ ಆಯ್ತು ನೋಡಿ. ಇಂಪ್ಲೇರ್ ಹೋಯ್ತು, ಎಷ್ಟು ಇಂಪ್ಲೇರ್ ಹೋಯ್ತಾವ ಅಷ್ಟು ಹಾಕ್ತಾರೆ. ಸಾಫ್ಟಿಗೆ ಎಲ್ಲಿ ಮಾಡ್ಕೊಡ್ತಾರಣ್ಣ ಇದು? ಭದ್ರಾವತಿಲ್ಲ, ಭದ್ರಾವತಿಗೆ ಎಲ್ಲಿ ಮಾಡ್ತಾರಣ್ಣ? ಚನ್ನಗಿರಿಗೆ ಹೋಗ್ಬೇಕಾ? ಇಲ್ಲ ತರೀಕೆರೆ. ಯಾವುದು ಈ ಜಾಗ ಕಟ್ಟಾಗಲ್ಲ, ಇದು ಎಲ್ಲ ಆಗ್ಬಿಡಿತಪ್ಪ. ಕೆಳಗಡೆ ಕಟ್ಟಾಗ ಜಾಸ್ತಿ ಸಾಫ್ಟು ಭಾಳ ಆಯ್ತಾವೆ ಸ್ಪೀಡಿಗೆ. ಕೆಳಗಡೆ ಮಾಡ್ತಾರೆ ಒಂದು ಕಮ್ಮಿ, ಅದು ಅರಿ ಕಾಲು ಬಿಡುತ್ತೆ. ಇಟ್ಕೊಳ್ಳ ಪಟ್ಟಿಯಾ, ಪಟ್ಟಿ ಇಟ್ಕೊಂಡು ಫೋನ್ ಏನು ವಿಡಿಯೋ ಮಾಡ್ತಿದ್ದೀವಿ ನೀನು? ಈ ಕೈ ಬಿಟ್ಟರೆ ಇದು ಈ ಕಡೆ ಬಿಡ್ತೀವಿ. ಇವತ್ತು ಸರಿ ಮಾಡ್ಕೊಡೋಣ. ಮೋಟ್ರ್ ಇಳಿಸೋದು ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಫೈನಲಿಗೆ ಮೋಟ್ರು ಇಳಿಸ್ತಾ ಇದ್ವಿ. ಇಳಿಸಾದ್ಮೇಲೆ ಹೊಸ ಕೇಬಲ್ಲು ಮತ್ತು ಹೊಸ ಪಂಪ್ ತಂದು ಇಳಿಸಿದ್ದೀವಿ. ಇಳಿಸಾದ್ಮೇಲೆ ಹೀಗಿದೆ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ, ಮತ್ತು ಲೈಕ್ ಮಾಡೋದಂತ ಮರಿಬೇಡಿ. ಲೈಕ್ ಮಾಡಿ.